ಮುಂದುವರಿದ ಭಾಗ. ಅಷ್ಟರಲ್ಲಿ ಧನ್ವಿ ಮತ್ತೆ ಮುಖ ಸೊಟ್ಟಗೆ ಮಾಡಿದಾಗ ಧ್ರುವ ಸ್ತಬ್ಧನಾದನು. ಮರುಕ್ಷಣವೇ ಧನ್ವಿ ನಿದ್ರೆಯಲ್ಲೇ ಹೋಗೋ ಹುಳಿ ನಿಂಬೆ ಎಂದು ಹೇಳಿ ಅವಳು ಮಗ್ಗುಲು ಬದಲಿಸಿ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿ ಮಲಗಿದಳು. ಧ್ರುವನ ಮುಖದಲ್ಲಿ ತಾನಾಗಿಯೇ ಒಂದು ನಗು ಮೂಡಿತು. ಆದರೆ ಮರುಕ್ಷಣವೇ ತಾನು ಯಾಕೆ ನಗುತ್ತಿದ್ದೇನೆ ಮತ್ತು ಇಷ್ಟೊತ್ತು ಧನ್ವಿ ಹತ್ತಿರ ಹೋಗಿ ಮಾಡಿದ್ದಾದರೂ ಏನು ಎಂದು ಅವನಿಗೆ ಆಶ್ಚರ್ಯವಾಯಿತು. ಅವನು ತಕ್ಷಣ ಹಿಂದೆ ಸರಿದು ಹಾಸಿಗೆಯಿಂದ ಎದ್ದು ಹೋಗಿ ಸೋಫಾದ ಮೇಲೆ ಮಲಗಿದನು. ಮಲಗಿದ ನಂತರವೂ ಅವನು ಕಣ್ಣು ಹಾಯಿಸಿ ಧನ್ವಿಯ ಕಡೆಗೆ ನೋಡಿದನು. ಅವಳು ಹಾಸಿಗೆಯ ಮೇಲೆ ಅತ್ತಿತ್ತ ಹೊರಳಾಡುತ್ತಿದ್ದಳು. ಅವಳಿಗೆ ನೆಮ್ಮದಿಯಿಂದ ನಿದ್ರೆ ಮಾಡಲು ಸಾಧ್ಯ ಹೋಗುತ್ತಿಲ್ಲವೇನೋ ಎಂಬಂತಿತ್ತು. ಯಾವುದೋ ಒಂದು ವಿಷಯ ಅವಳನ್ನು ಕಾಡುತ್ತಿತ್ತು. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ ಧ್ರುವ ಸೋಫಾದಿಂದ ಎದ್ದು ಮತ್ತೆ ಧನ್ವಿ ಹತ್ತಿರ ಬಂದನು. ಅವಳ ಹಿಂದೆ ಮಲಗುತ್ತಾ ಅವಳನ್ನು ತನ್ನ ಬಾಹುಬಂಧನದಲ್ಲಿ ತಬ್ಬಿಕೊಂಡನು. ಕೆಲವೇ ಕ್ಷಣಗಳಲ್ಲಿ ಅವನಿಗೆ ಒಂದು ವಿಷಯ ತಿಳಿಯಿತು. ಇಷ್ಟೊತ್ತು ಹಾಸಿಗೆಯ ಮೇಲೆ ಗಡಿಯಾರದ ಮುಳ್ಳಿನಂತೆ ಹತ್ತಿತ್ತ ಹೊರಳಾಡುತ್ತಿದ್ದ ಧನ್ವಿ ಈಗ ಶಾಂತವಾಗಿದ್ದಳು. ಧ್ರುವ ಕೂಡ ಕಣ್ಣು ಮುಚ್ಚಿದನು ಮತ್ತು ಕೆಲವೇ ಹೊತ್ತಿನಲ್ಲಿ ಗಾಢ ನಿದ್ರೆಗೆ ಜಾರಿದನು. ಮರುದಿನ ಬೆಳಿಗ್ಗೆ ಜಿಂದಾಲ್ ಹೌಸ್ನಲ್ಲಿ ಪಂಕ್ತಿ ಮೆಟ್ಟಿಲು ಇಳಿದು ಕೆಳಗೆ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತಳು. ಅವಳು ಕಾಲೇಜಿಗೆ ಹೋಗಬೇಕಿತ್ತು. ರೇವಾ ಎದುರಿನ ಮುಖ್ಯ ಕುರ್ಚಿಯಲ್ಲಿ ಕುಳಿತಿದ್ದರೆ ಇನ್ನೊಂದು ಮುಖ್ಯ ಕುರ್ಚಿಯಲ್ಲಿ ತನಿಷ್ಕ್ ಕುಳಿತಿದ್ದನು. ಮಿಸೆಸ್ ಜಿಂದಾಲ್ ಕೂಡ ಅಲ್ಲೇ ಇದ್ದರು. ಅವರು ತನಿಷ್ಕ್ನ ಕಡೆಗೆ ನೋಡಿ, ನಿನ್ನೆ ರಾತ್ರಿ ನಿನ್ನ ಮದುವೆ ಫೈನಲ್ ಆಯಿತು, ಸಂಬಂಧವೂ ಪಕ್ಕ ಆಯಿತು. ಆದರೆ ನೀನು ಕೊಟ್ಟು ತಗೊಳ್ಳೋ ಬಗ್ಗೆ ಮಾತನಾಡಿದೆಯೋ ಇಲ್ಲವೋ ಎಂದರು. ತನ್ನ ಬ್ರೇಕ್ಫಾಸ್ಟ್ ಸವಿಯುತ್ತಿದ್ದ ತನಿಷ್ಕ್ ಅವರ ಮಾತನ್ನು ಕೇಳಿ ದಂಗಾದನು. ಅವನು ತಕ್ಷಣ, ನೀವು ಯಾವ ಕೊಟ್ಟು ತಗೊಳ್ಳೋ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದು ಕೇಳಿದನು. ಅದಕ್ಕೆ ಮಿಸೆಸ್ ಜಿಂದಾಲ್ ಕೂಡಲೇ, ಅಯ್ಯೋ, ನಿನಗೇನು ತಿಳಿಯದವನಂತೆ ಮಾತನಾಡುತ್ತಿದ್ದೀಯಲ್ಲ. ಕೊಟ್ಟು ತಗೊಳ್ಳೋದು ಎಂದರೆ ನಮ್ಮ ಅರ್ಥ ವರದಕ್ಷಿಣೆ ಎಂದು. ಪರೀಕ್ಷಾ ಈ ಮನೆಗೆ ಮದುವೆಯಾಗಿ ಬರುವಾಗ ಬರಿಗೈಯಲ್ಲಿ ಬರೋದಿಲ್ಲವಲ್ಲ. ಅವಳು ಏನಾದರೂ ವರದಕ್ಷಿಣೆ ತರಲೇಬೇಕಲ್ಲವೇ? ಹಾಗಾದರೆ ನೀನು ಏನು ಡಿಮ್ಯಾಂಡ್ ಮಾಡಬೇಕು ಎಂದು ಯೋಚಿಸಿದ್ದೀಯಾ? ನಾನು ಕೇಳಿದಂತೆ ರಾಣಾ ಎಂಪೈರ್ನವರಿಗೆ ಹಲವು ಫ್ಯಾಕ್ಟರಿಗಳಿವೆ. ಒಂದು ಫ್ಯಾಕ್ಟರಿಯನ್ನಾದರೂ ನೀನು ಇಷ್ಟಪಟ್ಟಿರಬೇಕಲ್ಲ. ಅಥವಾ ಅವರ ಕ್ಲೋದಿಂಗ್ ಸ್ಟೋರ್ಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತಿವೆ ಎಂದು ಕೇಳಿದ್ದೇನೆ ಎಂದರು. ತನಿಷ್ಕ್ ತಕ್ಷಣ, ಸ್ಟಾಪ್ ಇಟ್ ಮಾಮ್, ನನ್ನ ತಲೆಯಲ್ಲಿ ಅಂತಹ ಯಾವುದೇ ಆಲೋಚನೆ ಇಲ್ಲ. ನಾನು ಪರೀಕ್ಷಾಳನ್ನು ಪ್ರೀತಿಸುತ್ತೇನೆ ಮತ್ತು ಅವಳನ್ನೇ ಮದುವೆಯಾಗಲು ಬಯಸುತ್ತೇನೆ. ನಮ್ಮ ಪ್ರೀತಿ ಮತ್ತು ಮದುವೆಯ ಮಧ್ಯೆ ಈ ಕೊಟ್ಟು ತಗೊಳ್ಳೋ ಎಂಬ ವಿಷಯ ಎಲ್ಲಿಂದ ಬಂತು? ನನಗೆ ಕೇವಲ ಪರೀಕ್ಷೆ ಮಾತ್ರ ಮುಖ್ಯ, ಬೇರೇನೂ ಅಲ್ಲ. ನಾನು ಈ ಮನೆಗೆ ನನ್ನ ಹೆಂಡತಿಯನ್ನು ಕರೆತರುತ್ತಿದ್ದೇನೆಯೇ ಹೊರತು ಯಾವುದೇ ಪ್ರಾಪರ್ಟಿ ಅಥವಾ ಬಿಸ್ನೆಸ್ ಡೀಲ್ ಮಾಡುತ್ತಿಲ್ಲ ಎಂದು ಹೇಳಿದನು. ಮಿಸೆಸ್ ಜಿಂದಾಲ್ ಕೋಪದಿಂದ, ಹಾಗಾದರೆ ನಿನ್ನ ಅರ್ಥವೇನು? ನಾವು ವರದಕ್ಷಿಣೆ ಇಲ್ಲದೆ ಆ ಹುಡುಗಿಯನ್ನು ಈ ಮನೆಗೆ ಕರೆತರಬೇಕೇ? ಅವಳು ರಾಣಾ ಕುಟುಂಬದ ಹುಡುಗಿ. ಅವರು ತಮ್ಮ ಮಗಳಿಗೆ ಏನಾದರೂ ಕೊಟ್ಟೇ ಕೊಡುತ್ತಾರೆ ಎಂದು ಹೇಳುತ್ತಿದ್ದರು. ಅಷ್ಟರಲ್ಲಿ ರೇವಾ ಮಧ್ಯೆ ಪ್ರವೇಶಿಸಿ, ನೀವು ಏನು ಮಾತನಾಡುತ್ತಿದ್ದೀರಿ ಅಮ್ಮ? ನೀವು ಇಂತಹ ಮಾತುಗಳನ್ನು ಹೇಗೆ ಆಡುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಮದುವೆಯಲ್ಲಿ ವರದಕ್ಷಿಣೆ ಕೇಳುವ ಮೂಲಕ ನೀವು ನಿಮ್ಮ ಮಗನಿಗೆ ಬೆಲೆ ಕಟ್ಟುತ್ತಿದ್ದೀರಾ. ತನಿಷ್ಕ್ ಮತ್ತು ಪರೀಕ್ಷಾ ಮದುವೆಯಲ್ಲಿ ಇಂತಹದ್ದೇನೂ ನಡೆಯುವುದಿಲ್ಲ. ನನ್ನ ತಮ್ಮ ಬೆಲೆ ಕಟ್ಟುವಂತಹ ವಸ್ತುವಲ್ಲ ಎಂದಳು. ಅವಳ ಮಾತನ್ನು ಕೇಳಿ ಮಿಸೆಸ್ ಜಿಂದಾಲ್ ಆಶ್ಚರ್ಯಚಕಿತರಾದರು. ಏಕೆಂದರೆ ಕೆಲವೇ ದಿನಗಳ ಹಿಂದೆ ಇದೇ ವಿಷಯದ ಬಗ್ಗೆ ಮಾತನಾಡುವಾಗ ರಾಣಾ ಕುಟುಂಬದವರು ತಮ್ಮ ಅಂತಸ್ತಿಗೆ ತಕ್ಕಂತೆ ವರದಕ್ಷಿಣೆ ನೀಡುತ್ತಾರೆ ಎಂದು ರೇವಾ ಕೂಡ ಹೇಳಿದ್ದಳು. ಆಗ ಅವರು ಯಾವ ಪ್ರಾಪರ್ಟಿಯನ್ನು ಕೇಳಬೇಕೆಂದು ಚರ್ಚೆ ಕೂಡ ನಡೆಸಿದ್ದರು. ಈಗ ರೇವಾ ಹಠಾತ್ತನೆ ಹೀಗೆ ಬದಲಾಗಿದ್ದು ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ. ತನಿಷ್ಕ್ ರೇವಾ ಕಡೆಗೆ ನೋಡಿ, ಥ್ಯಾಂಕ್ ಯು ರೇವಾ, ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಮತ್ತು ದಯವಿಟ್ಟು ಅಮ್ಮನಿಗೂ ಸರಿಯಾಗಿ ಅರ್ಥ ಮಾಡಿಸು. ಅವರು ಏನಾದರೂ ಇಂತಹ ವಿಷಯವನ್ನು ರಾಣಾ ಕುಟುಂಬದ ಮುಂದೆ ಪ್ರಸ್ತಾಪಿಸಿದರೆ ಅದು ತುಂಬ ಮುಜುಗರದ ಸಂಗತಿಯಾಗುತ್ತದೆ ಎಂದು ಹೇಳಿ ತನಿಷ್ಕ್ ಅಲ್ಲಿಂದ ಹೊರಟು ಹೋದನು. ತನಿಷ್ಕ್ ಹೋದ ನಂತರ ಮಿಸೆಸ್ ಜಿಂದಾಲ್ ಕೋಪದಿಂದ ರೇವಾಳನ್ನು ದಿಟ್ಟಿಸಿ, ನೀನು ಈಗಷ್ಟೇ ಏನು ಹೇಳಿದೆ? ನಿನಗೆ ಏನೂ ಬೇಡವೇ? ನಿನ್ನ ತಮ್ಮನಿಗೆ ಬೆಲೆ ಕಟ್ಟಲು ನಿನಗೆ ಇಷ್ಟವಿಲ್ಲವೇ? ಓಹೋ ಹೌದಾ, ನಿನಗೆ ಏನು ಬೇಕು ಮತ್ತು ಏನು ಬೇಡ ಎಂಬುದು ನನಗೆ ತಿಳಿದಿಲ್ಲ ಎಂದುಕೊಂಡೆಯಾ ಎಂದರು. ಮಿಸೆಸ್ ಜಿಂದಾಲ್ ಮಾತು ಕೇಳಿ ರೇವಾ ನಕ್ಕು, ನನಗೆ ಏನು ಬೇಕು ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ ಅಮ್ಮ, ಆದರೆ ನಿಮಗೆ ಅದು ತಿಳಿದಿಲ್ಲ. ಸದ್ಯಕ್ಕೆ ಆ ವಿಷಯವನ್ನು ನಾನು ನಿಮಗೆ ಹೇಳುವುದಿಲ್ಲ, ಆದರೆ ಬೇರೆ ಯಾರಿಗೋ ಖಂಡಿತ ಹೇಳಬೇಕಿದೆ ಎಂದಳು. ಹೀಗೆ ಹೇಳುವಾಗ ಅವಳ ಕಣ್ಣುಗಳು ಪಂಕ್ತಿಯ ಮೇಲೆ ಬಿದ್ದವು. ಪಂಕ್ತಿ ಸುಮ್ಮನೆ ಕುಳಿತು ಬ್ರೇಕ್ಫಾಸ್ಟ್ ಮಾಡುತ್ತಿದ್ದಳು. ಅವಳು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ಆದರೆ ಹಿರಿಯರ ನಡುವೆ ಮಾತನಾಡುವ ಅಧಿಕಾರ ಅವಳಿಗೆ ಇರಲಿಲ್ಲ. ಅವಳಿಗೆ ಪ್ರಪಂಚದ ಜಾಣ್ಮೆಯೂ ತಿಳಿದಿರಲಿಲ್ಲ. ಅವಳು ಕಿವಿ ಇಲ್ಲದವಳಂತೆ, ಬಾಯಿ ಇಲ್ಲದವಳಂತೆ ಸುಮ್ಮನೆ ಕುಳಿತಿರುತ್ತಿದ್ದಳು. ಆದರೆ ರೇವಾಳ ನೋಟ ತನ್ನ ಮೇಲೆ ಬಿದ್ದದ್ದನ್ನು ಕಂಡು ಪಂಕ್ತಿಯ ಮುಖದಲ್ಲಿ ಆತಂಕ ಮೂಡಿತು. ರೇವಾ ತನ್ನ ಜಾಗದಿಂದ ಎದ್ದು ಅವಳನ್ನು ಓರೆಗಣ್ಣಿನಿಂದ ನೋಡುತ್ತಾ, ನನ್ನ ಸ್ಟಡಿ ರೂಮಿನಲ್ಲಿ ಬಂದು ನನ್ನನ್ನು ಭೇಟಿಯಾಗು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಪಂಕ್ತಿಯ ಉಸಿರು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಂತಾಯಿತು.
ಮಿಸಸ್ ಜಿಂದಾಲ್ ಕೂಡ ಆಶ್ಚರ್ಯಚಕಿತರಾದರು. ರೇವಾ ಪಂಕ್ತಿಯ ಜೊತೆ ಮಾತನಾಡುವುದನ್ನೇ ತನ್ನ ಅಂತಸ್ತಿಗೆ ವಿರುದ್ಧ ಎಂದು ಭಾವಿಸುತ್ತಿದ್ದಳು. ಪಂಕ್ತಿ ಜಿಂದಾಲ್ ಕುಟುಂಬದ ಮಗಳಾಗಿದ್ದರೂ ಅಲ್ಲಿ ಅವಳ ಸ್ಥಾನ ಒಬ್ಬ ಕೆಲಸದಾಕಿಗಿಂತ ಹೆಚ್ಚೇನೂ ಇರಲಿಲ್ಲ. ತನಿಷ್ಕ್ ಒಬ್ಬನೇ ಅವಳನ್ನು ತುಂಬ ಪ್ರೀತಿಸುತ್ತಿದ್ದನು. ಹಾಗಾಗಿ ಅವನ ಮುಂದೆ ಪಂಕ್ತಿಗೆ ಯಾರೂ ಏನೂ ಅನ್ನುತ್ತಿರಲಿಲ್ಲ. ಆದರೆ ಅವಳು ಒಬ್ಬಳೇ ಇದ್ದಾಗ ಅವಳಿಗೆ ಸಹಿಸಲು ಅಸಾಧ್ಯವಾದ ಮಾತುಗಳನ್ನು ಕೇಳಿಸಲಾಗುತ್ತಿತ್ತು. ಪಂಕ್ತಿ ಮಿಸಸ್ ಜಿಂದಾಲ್ ಕಡೆ ನೋಡಿ, ಅಮ್ಮ, ರೇವಾ ಅಕ್ಕ ನನ್ನನ್ನು ಯಾಕೆ ಸ್ಟಡಿ ರೂಮಿಗೆ ಕರೆದಿದ್ದಾರೆ ಎಂದು ಕೇಳಿದಳು. ಅದಕ್ಕೆ ಮಿಸಸ್ ಜಿಂದಾಲ್ ಕೋಪದಿಂದ, ಈಗ ಅದನ್ನು ಕೂಡ ನಾನೇ ನಿನಗೆ ಹೇಳಬೇಕೇ? ನೀನು ಹೇಳುವುದಾದರೆ ನಿನ್ನ ಬದಲಿಗೆ ನಾನೇ ಹೋಗಿ ಅವಳ ಮಾತು ಕೇಳಿಕೊಂಡು ಬರುತ್ತೇನೆ. ನಿನ್ನ ಬದಲಿಗೆ ಕಾಲೇಜಿಗೂ ಹೋಗುತ್ತೇನೆ ಮತ್ತು ನಿನ್ನ ಉಳಿದ ಕೆಲಸಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದರು. ಇದನ್ನು ಕೇಳಿ ಪಂಕ್ತಿ ತಲೆ ತಗ್ಗಿಸಿದಳು. ಮಿಸಸ್ ಜಿಂದಾಲ್ ಅಲ್ಲಿಂದ ಸಿಟ್ಟಿನಿಂದ ಹೊರಟು ಹೋದರು. ಪಂಕ್ತಿಯ ಮುಖ ಈಗ ಮತ್ತಷ್ಟು ಬಾಡಿ ಹೋಯಿತು ಮತ್ತು ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ಬ್ರೇಕ್ಫಾಸ್ಟ್ ಪೂರ್ತಿಗೊಳಿಸದೆಯೇ ಎದ್ದು ನೇರವಾಗಿ ರೇವಳ ಸ್ಟಡಿ ರೂಮ್ಗೆ ಹೋದಳು. ಅಲ್ಲಿ ರೇವಾ ಒಬ್ಬ ರಾಣಿಯಂತೆ ಸೋಫಾದ ಮೇಲೆ ಕುಳಿತಿದ್ದಳು. ಕಾಲುಗಳನ್ನು ಎದುರಿನ ಟೇಬಲ್ ಮೇಲೆ ಇರಿಸಿದ್ದಳು. ಅವಳು ಪಂಕ್ತಿಯನ್ನು ನೋಡಿ, ಇತ್ತೀಚೆಗೆ ನಿನಗೆ ಓದಿನ ಮೇಲೆ ಗಮನವಿಲ್ಲ ಎಂದು ಕೇಳಿದ್ದೇನೆ. ಕಾಲೇಜಿನಲ್ಲಿ ನಿನಗೆ ಮನಸ್ಸು ಅಂಟುತ್ತಿಲ್ಲವೇ ಎಂದು ಕೇಳಿದಳು. ಪಂಕ್ತಿ ತಕ್ಷಣ, ಹಾಗೇನೂ ಇಲ್ಲ ರೇವಾ ಅಕ್ಕ, ನಾನು ಪೂರ್ಣ ಮನಸ್ಸಿನಿಂದ ಓದುತ್ತಿದ್ದೇನೆ. ಅದಕ್ಕೆ ಇಡೀ ಕಾಲೇಜಿನಲ್ಲಿ ನಾನೇ ಟಾಪ್ ರ್ಯಾಂಕ್ ಪಡೆದಿದ್ದೇನೆ. ನೀವು ಬೇಕಿದ್ದರೆ ಕಾಲೇಜಿನಲ್ಲಿ ನನ್ನ ಬಗ್ಗೆ ವಿಚಾರಿಸಬಹುದು ಎಂದಳು. ರೇವಾ ನಕ್ಕು, ನಾನು ಯಾರನ್ನು ವಿಚಾರಿಸುವ ಅಗತ್ಯವಿಲ್ಲ. ಈಗ ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದಳು. ಈ ಮಾತು ಕೇಳಿ ಪಂಕ್ತಿ ದಿಕ್ಕಾಪಾಲಾಗಿ, ನನಗೇನು ಅರ್ಥವಾಗಲಿಲ್ಲ ಅಕ್ಕ ಎಂದಳು. ರೇವಾ ಕುಹಕವಾಗಿ ನಗುತ್ತಾ, ನಿನಗೆ ಯಾವುದು ಸುಲಭವಾಗಿ ಅರ್ಥವಾಗುವುದಿಲ್ಲ. ನೀನು ಅಷ್ಟು ನಿಷ್ಕಲ್ಮಶ ಅಥವಾ ದಡ್ಡಿಯೋ ತಿಳಿಯುತ್ತಿಲ್ಲ ಎಂದಳು. ಅಂದ ಹಾಗೆ ಶೀಘ್ರದಲ್ಲೇ ತನಿಷ್ಕ್ ಮದುವೆಯ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಆದ್ದರಿಂದ ನೀನು ಕಾಲೇಜಿಗೆ ರಜೆ ಹಾಕು. ಮೊದಲು ದೀಪಾವಳಿ, ನಂತರ ಮದುವೆಯ ಕಾರಣದಿಂದ ನಿನಗೆ ಕಾಲೇಜಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ನಿನ್ನ ಓದಿಗೆ ತೊಂದರೆಯಾಗಬಹುದು. ಆದರೆ ಅಷ್ಟೊಂದು ಓದಿತಾನೆ ನೀನು ಏನು ಮಾಡುತ್ತೀಯಾ? ಸರಿ, ಈಗ ಕಾಲೇಜಿಗೆ ಹೊರಡು ಎಂದಳು ರೇವಾ. ಅವಳ ಮಾತನ್ನು ಕೇಳಿ ಪಂಕ್ತಿ ದಿಗ್ಭ್ರಮೆಗೊಂಡಳು. ರೇವಾ ತನ್ನ ಬಳಿ ಏನು ಹೇಳಲು ಹೊರಟಿದ್ದಾಳೆ ಎಂಬುದು ಅವಳಿಗೆ ಅರ್ಥವಾಗಲೇ ಇಲ್ಲ. ಅವಳು ಸುಮ್ಮನೆ ಬಾಗಿಲಿನತ್ತ ತಿರುಗಿ ಅಲ್ಲಿಂದ ಹೊರಟು ಹೋದಳು. ಅವಳು ಹೋಗುತ್ತಿರುವುದನ್ನು ನೋಡಿ ರೇವಳ ಮುಖದಲ್ಲಿ ಕುತಂತ್ರದ ನಗು ಮೂಡಿತು. ಕ್ರೂರವಾದ ಹಾವಭಾವದೊಂದಿಗೆ ಅವಳು ಅಂದುಕೊಂಡಳು, ನೀನು ಎಷ್ಟೊಂದು ನಿಷ್ಕಲ್ಮಶವಾಗಿದ್ದೀಯಾ, ಆದರೆ ಇಷ್ಟೊಂದು ಮುಗ್ಧತೆಯಿಂದ ಏನು ಪ್ರಯೋಜನ? ಅಥವಾ ಈ ಮುಗ್ಧತೆಯನ್ನು ಯಾವುದಾದರೂ ಕೆಲಸಕ್ಕೆ ಬಳಸಿಕೊಳ್ಳಬಹುದೇ ಎಂದು ಯೋಚಿಸಿದಂತೆ ಅವಳ ನಗು ಇನ್ನೂ ಗಾಢವಾಯಿತು. ಇನ್ನೊಂದೆಡೆ ರಾಣ ಮೆನ್ಷನ್ನಲ್ಲಿ ಧನ್ವಿಗೆ ಎಚ್ಚರವಾಯಿತು. ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಎದ್ದು ಕುಳಿತ ಅವಳಿಗೆ ತಾನು ಸೋಫಾದ ಮೇಲಲ್ಲ, ಬದಲಾಗಿ ಹಾಸಿಗೆಯ ಮೇಲೆ ಮಲಗಿರುವುದು ಅರಿವಾಯಿತು. ಅವಳು ಒಮ್ಮೆಲೆ ದಂಗಾದಳು. ಮರುಕ್ಷಣವೇ ಅವಳ ಕಣ್ಣುಗಳು ಕಪಾಟಿನ ಬಳಿ ನಿಂತಿದ್ದ ಧ್ರುವನ ಮೇಲೆ ಬಿದ್ದವು. ಧ್ರುವ ಕೂಡ ಅದೇ ಸಮಯದಲ್ಲಿ ತಿರುಗಿ ಅವಳನ್ನು ನೋಡಿದನು. ಧನ್ವಿ ತಕ್ಷಣ ತನ್ನ ಕುತ್ತಿಗೆ ಮೇಲೆ ಬೆರಳುಗಳನ್ನಿಟ್ಟು ಕಿವುಚಿಕೊಳ್ಳುತ್ತಾ ಹೇಳಿದಳು, ಅಮ್ಮ ನಾಣೆ, ನಾನು ನನ್ನಷ್ಟಕ್ಕೆ ನಾನೇ ಇಲ್ಲಿಗೆ ಬಂದಿಲ್ಲ. ರಾತ್ರಿ ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ನನಗೆ ಗೊತ್ತಿಲ್ಲ. ನಾನು ಸೋಫಾದ ಮೇಲೆಯೇ ಮಲಗಿದ್ದೆ. ನನ್ನನ್ನು ನಂಬಿ, ನಾನು ಸುಳ್ಳು ಹೇಳುತ್ತಿಲ್ಲ. ಅವಳ ಮಾತನ್ನು ಕೇಳಿ ಧ್ರುವ ಕೆಲವು ಕ್ಷಣ ಅವಳನ್ನೇ ನೋಡುತ್ತಾ ನಿಂತನು. ನಂತರ ತುಸು ಓರೆ ನಗುವಿನೊಂದಿಗೆ ಅವಳ ಮುಂದೆ ಬಂದು ನಿಂತು ಕೇಳಿದನು, ನಾನು ನಿನ್ನನ್ನು ಹೇಗೆ ನಂಬಲಿ? ನಾನು ನಿನ್ನೆ ರಾತ್ರಿ ಬೇಗ ಮಲಗಿದ್ದೆ. ಆಮೇಲೆ ನೀನು ನನ್ನ ಹಾಸಿಗೆಗೆ ಯಾಕೆ ಬಂದೆ? ಹೇಗೆ ಮತ್ತು ಯಾವಾಗ ಬಂದೆ? ಅದು ನನಗೇನು ಗೊತ್ತು? ಅಂದಹಾಗೆ ನಿನ್ನ ಉದ್ದೇಶವೇನಿತ್ತು? ಅಂದರೆ ನಿನ್ನೆ ಅಪ್ಪ ಅಮ್ಮನ ಮುಂದೆ ನಾನು ನಿನ್ನನ್ನು ಸೋಫಾದ ಮೇಲೆ ಮಲಗಿಸುತ್ತೇನೆ, ಹಾಸಿಗೆಯ ಮೇಲೆ ಮಲಗಲು ಬಿಡುವುದಿಲ್ಲ ಎಂದು ದೊಡ್ಡದಾಗಿ ಬಾಯಿ ಬಡಬಡಿಸುತ್ತಿದೆಯಲ್ಲ. ಒಂದು ಮಾತು ಹೇಳು, ನನ್ನ ಜೊತೆ ಹಾಸಿಗೆಯ ಮೇಲೆ ಮಲಗಿ ನಿನಗೆ ಏನು ಮಾಡಬೇಕಿದೆ? ಅವನ ಮಾತಿಗೆ ಧನ್ವಿ ತಕ್ಷಣ ಪ್ರತಿಕ್ರಿಯಿಸಿದಳು, ದಯವಿಟ್ಟು ನನ್ನನ್ನು ನಂಬಿ, ನಾನು ಸುಳ್ಳು ಹೇಳುತ್ತಿಲ್ಲ. ನಾನು ಯಾಕೆ ಸುಳ್ಳು ಹೇಳಲಿ? ನಾನು ನಿಜವಾಗಿಯೂ ನಿನ್ನೆ ರಾತ್ರಿ ಸೋಫಾದಲ್ಲೇ ಮಲಗಿದ್ದೆ. ನೀವು ವಾಶ್ರೂಮ್ಗೆ ಹೋದಾಗ ಕೂಡ ನೋಡಿರಬಹುದು. ಆದರೆ ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ನನಗೆ ತಿಳಿಯುತ್ತಿಲ್ಲ. ದಯವಿಟ್ಟು ಇದನ್ನು ತಪ್ಪು ತಿಳಿಯಬೇಡಿ. ನೀವು ಹೇಳುತ್ತಿರುವಂತಹ ವಿಷಯ ಖಂಡಿತ ಅಲ್ಲ ಎಂದಳು. ಧ್ರುವ ಗಂಭೀರವಾಗಿ, ಆದರೆ ನಾನು ಹೇಗೆ ನಂಬಲಿ ಎಂದು ಕೇಳಿದಳು. ಧನ್ವಿ ಸುಮ್ಮನೆ ಅವನನ್ನು ನೋಡಿದಳು. ಧ್ರುವನಿಗೆ ಇದನ್ನು ಹೇಗೆ ನಂಬಿಸಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಆಗ ಧ್ರುವ ಅವಳ ಕಡೆಗೆ ನೋಡುತ್ತಾ, ನನಗೆ ನಿನ್ನ ಬಗ್ಗೆ ಒಂದು ವಿಷಯ ತಿಳಿದಿದೆ. ಈಗ ನಿನಗೊಂದು ಪ್ರಶ್ನೆ ಕೇಳುತ್ತೇನೆ. ಆ ಪ್ರಶ್ನೆಗೆ ನೀನು ನೀಡುವ ಉತ್ತರ ನನಗೆ ತಿಳಿದಿರುವ ವಿಷಯಕ್ಕೆ ಸರಿಯಾಗಿದ್ದರೆ ನಾನು ನಿನ್ನ ಮಾತನ್ನು ನಂಬುತ್ತೇನೆ ಎಂದು ಹೇಳಿದನು. ಧನ್ವಿ ಅವನ ಮಾತನ್ನು ಕೇಳಿ ದಂಗಾಗಿ ನೋಡಿದಳು. ಅವಳಿಗೆ ಬೇರೆ ದಾರಿ ಇರಲಿಲ್ಲ. ಹಾಗಾಗಿ ತಲೆ ಆಡಿಸುತ್ತಾ, ಸರಿ ಕೇಳಿ ಎಂದಳು. ಹಾಗೆ ಹೇಳುವಾಗ ಅವಳು ಅತ್ಯಂತ ಮುಗ್ಧಳಾಗಿ ಕಾಣುತ್ತಿದ್ದಳು.
ಧ್ರುವ ಅವಳನ್ನು ಗಾಢವಾಗಿ ನೋಡುತ್ತಾ, ನೀನು ಯಾವತ್ತಾದರೂ ಅಮಿತ್ ಜೊತೆ ಸುತ್ತಾಡಲು ಹೋಗಿದ್ದೀಯಾ ಎಂದು ಕೇಳಿದನು. ಧ್ರುವನ ಈ ಪ್ರಶ್ನೆ ಕೇಳಿ ಧನ್ವಿ ಬೆಚ್ಚಿ ಬಿದ್ದಳು. ಅವಳು ತಕ್ಷಣ ಯಾರು ಅಮಿತ್ ಎಂದು ಕೇಳಿದಳು. ಧ್ರುವ ತನ್ನ ಹುಬ್ಬುಗಳನ್ನು ತುಸಿ ಏರಿಸಿ, ಯಾರು ಅಮಿತ್ ಎಂದು ನಿನಗೆ ಗೊತ್ತಿಲ್ಲವೇ ಎಂದನು. ಧನ್ವಿ ತನ್ನ ತಲೆಯನ್ನು ಅಡ್ಡವಾಗಿ ಆಡಿಸಿ, ನನಗೆ ಯಾವ ಅಮಿತ್ ಕೂಡ ಗೊತ್ತಿಲ್ಲ ಎಂದಳು. ಧ್ರುವ ಕೋಪದಿಂದ, ಸುಳ್ಳು ಹೇಳಬೇಡ, ನನಗೆ ಎಲ್ಲವೂ ತಿಳಿದಿದೆ, ನೀನಾಗಿ ಹೆಜ್ಜೆ ಹೇಳುವುದು ನಿನಗೆ ಒಳ್ಳೆಯದು ಎಂದನು. ಧನ್ವಿ ತಕ್ಷಣ ಹಾಸಿಗೆಯಿಂದ ಎದ್ದು ಬಂದು ಅವನ ಕೈ ಹಿಡಿದು ಹೀಗೆಂದಳು, ಕೇಳಿ, ನಿಮ್ಮ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನಗೆ ನಿಜವಾಗಿಯೂ ಯಾವ ಅಮಿತ್ ಕೂಡ ಗೊತ್ತಿಲ್ಲ. ಯಾರು ಆ ಅಮಿತ್ ಮತ್ತು ನಾನು ಅವನ ಜೊತೆ ಸುತ್ತಾಡಲು ಯಾಕೆ ಹೋಗಲಿ? ನನ್ನನ್ನು ನಂಬಿ, ನನಗೆ ನೀವೆಲ್ಲದೆ ಬೇರೆ ಯಾರೂ ಇಲ್ಲ. ನಾನು ಈವರೆಗೆ ಯಾವ ಹುಡುಗನನ್ನು ಕಣ್ಣೆತ್ತಿ ನೋಡಿಲ್ಲ. ಇನ್ನು ಸುತ್ತಾಡಲು ಹೋಗುವುದು ದೂರದ ಮಾತು. ದಯವಿಟ್ಟು ಹಾಗೆ ಅನ್ನಬೇಡಿ. ನಿಮ್ಮ ಬಳಿ ನನ್ನ ಬಗ್ಗೆ ಯಾರು ಏನೇನು ಹೇಳಿದ್ದಾರೋ ಗೊತ್ತಿಲ್ಲ. ಮೊದಲು ಆ ವ್ಯಕ್ತಿಯ ಹೆಸರನ್ನು ಹೇಳಿ. ಅವಳು ಯಾರಾದರೂ ಹುಡುಗಿಯಾಗಿದ್ದರೆ ಅವಳ ಜುಟ್ಟು ಹಿಡಿದು ಹೇಗೆ ತಿರುಗಿಸುತ್ತೇನೆ. ಒಂದು ವೇಳೆ ಹುಡುಗನಾಗಿದ್ದರೆ ನೀವೇ ಅವನ ಕೂದಲು ಕಿತ್ತು ಹಾಕಿ, ನಾನು ಅವನನ್ನು ಮುಟ್ಟುವುದೂ ಇಲ್ಲ ಎಂದು ಹೇಳಿದಳು. ಧ್ರುವ ತನ್ನ ಕೈ ಕಡೆಗೆ ನೋಡಿದನು. ಧನ್ವಿ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಅವನು ತನ್ನ ಕೈಯನ್ನು ಹಠತ್ತನೆ ಎಳೆದುಕೊಂಡು, ಓಕೆ ಫೈನ್, ನಿನಗೆ ಹೇಳಲು ಇಷ್ಟವಿಲ್ಲದಿದ್ದರೆ ಹೇಳಬೇಡ. ಆದರೆ ನನಗೆ ಮೊದಲೇ ಎಲ್ಲ ಸತ್ಯ ತಿಳಿದಿದೆ. ಇನ್ನು ನಿನ್ನಿಂದ ನಾನು ಏನನ್ನು ಕೇಳಿಸಿಕೊಳ್ಳಬೇಕಿಲ್ಲ ಎಂದು ಹೇಳಿ ಹಿಂದೆ ಸರಿದನು. ಕಪಾಟಿನ ಹೊರಗಿದ್ದ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ವಾಶ್ರೂಮ್ಗೆ ಹೋದನು. ಧನ್ವಿ ಮಾತ್ರ, ಈ ಸತ್ತವನು ಅಮಿತ್ ಯಾರು? ಯಾರು ಧ್ರುವನಿಗೆ ನನ್ನ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿ ಕಿವಿ ಚುಚ್ಚಿದ್ದಾರೆ ಎಂದು ಯೋಚಿಸುತ್ತಾ ನಿಂತಳು. ಸ್ವಲ್ಪ ಹೊತ್ತಿನ ನಂತರ ಧ್ರುವ ವಾಶ್ರೂಮಿಂದ ಹೊರಗೆ ಬಂದಾಗ ಧನ್ವಿ ತಕ್ಷಣ ಅವನ ಮುಂದೆ ಬಂದು ನಿಂತು, ನಾನು ನಿಮ್ಮ ಹತ್ತಿರ ಮಾತನಾಡಬೇಕು, ನನಗೆ ಅಮಿತ್ ಬಗ್ಗೆ ಏನು ಹೇಳಬೇಕಿದೆ ಎಂದಳು. ಅವಳ ಮಾತು ಪೂರ್ತಿಯಾಗುವ ಮೊದಲೇ ಧ್ರುವ ಕೋಪದಿಂದ, ನಾನು ಹೇಳಿದ್ದೇನಲ್ಲ, ನನಗೆ ಏನೂ ಕೇಳಲು ಇಷ್ಟವಿಲ್ಲ. ನಾನು ನಿನಗೆ ಅವಕಾಶ ಕೊಟ್ಟಿದ್ದೆ, ಆಗ ನೀನು ಏನನ್ನೂ ಹೇಳಲಿಲ್ಲ. ಈಗ ಏನು ಹೇಳುತ್ತೀಯಾ ಎಂದು ಹೇಳುತ್ತಾ ಮುಂದೆ ನಡೆದನು. ಧನ್ವಿ ಮಾತ್ರ ಮುಗ್ಧವಾಗಿ ಅವನನ್ನೇ ನೋಡುತ್ತಾ ನಿಂತಳು. ಸ್ವಲ್ಪ ಸಮಯದ ನಂತರ ಕೆಳಗೆ ಧ್ರುವ ಡೈನಿಂಗ್ ಟೇಬಲ್ ಬಳಿಗೆ ಕುಳಿತಿದ್ದನು. ಧನ್ವಿ ಮೆಟ್ಟಿಲು ಇಳಿದು ಕೆಳಗೆ ಬಂದಳು. ಅವಳ ದೃಷ್ಟಿ ನೇರವಾಗಿ ಧ್ರುವನ ಮೇಲೆ ಬಿತ್ತು. ಆದರೆ ಮರುಕ್ಷಣವೇ ಧ್ರುವ ಮುಖ ತಿರುಗಿಸಿಕೊಂಡನು. ಧನ್ವಿಗೆ ಏನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ತಾನು ಧ್ರುವನ ಮೇಲೆ ಕೋಪ ಮಾಡಿಕೊಳ್ಳಬೇಕು ಮತ್ತು ಅವನು ತನ್ನನ್ನು ಸಮಾಧಾನಪಡಿಸಬೇಕು ಎಂದು ಅವಳು ಅಂದುಕೊಂಡಿದ್ದಳು. ಆದರೆ ಇಲ್ಲಿ ಧ್ರುವ ಅವಳ ಮೇಲೆಯೇ ಮುನಿಸಿಕೊಂಡು ಕುಳಿತಿದ್ದನು. ಇದ್ದ ಸೃಷ್ಟಿ ಮತ್ತು ಪ್ರವೀಣ್ ಅವರ ಕಣ್ಣುಗಳು ಧನ್ವಿಯ ಮೇಲೆಯೇ ಇದ್ದವು. ಅವಳು ಡೈನಿಂಗ್ ಟೇಬಲ್ ಹತ್ತಿರ ಬರುತ್ತಿದ್ದಂತೆ ಸೃಷ್ಟಿಯವರು ಅವಳನ್ನು ನೋಡಿ ಹೀಗೆಂದರು. ಮುಂದುವರಿಯುವುದು.